ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಮಗುಗೆ ಅಪ್ಪ ಏನು ಮಾಡ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ, ಆದರೂ ನ್ಯಾಯದ ಪರವಾಗಿ ನಿಂತಿದೆ. ಆ ಮಗುಗಿರೋ ನಿಯತ್ತು ನಿಮ್ಗಳಿಗಿಲ್ವಲ್ಲ. ನಾನು ಕೊಡ್ತೀನಿ, ನಾನು ವಾಪಸ್ ಕೊಡ್ತೀನಿ. ಶಿವಣ್ಣ, ನಾನು ನನ್ನ ಕಾರ್ಡ್ನ ತಂದು ಕೊಡ್ತೀನಿ. ಅಪ್ಪ, ಯಾಕೋ ಕಣ್ಣೆಲ್ಲ ಔಟ್ ಆಫ್ ಫೋಕಸ್ ಆಗಿರೋ ಥರ ಆಗ್ತಿದೆ. ಆಮೇಲೆ ಈ ಮುಂದೆ ಕಡೆ ನಿಂತಿರೋರೆಲ್ಲ ಆಯಿಲ್ ಪೇಂಟ್ ಮಿಕ್ಸ್ ಆದಂಗೆ ಆಗ್ತಿದ್ದಾರೆ ಅನ್ನಿಸ್ತಿದೆ. ಸ್ಕಂದ, ನಿನ್ನ ಕೈಲಿ ಆಗ್ತಿಲ್ಲ ಮಗನೇ, ನನ್ನ ಮಾತು ಕೇಳು, ಒಳಗೆ ಹೋಗು. ಇಲ್ಲ ಅಪ್ಪ, ನಾನು ಹೋಗಲ್ಲ. ಲೋ ಅಪ್ಪ ಸ್ಕಂದ, ಜ್ಯೂಸ್ ಆದ್ರೂ ಕೊಡ್ತೀನಿ ಕುಡಿಪ. ಹಿಂಗ ಆತಂತಂದ್ರೆ ತಲೆ ಗಿರ್ಗಿರ ಅಂತ ತಿರುಗಿ ನೆಲಕ್ಕೆ ಬಿದ್ದುಬಿಡ್ತಿ ಮತ್ತೆ. ಪರವಾಗಿಲ್ಲ, ಅಪ್ಪ ಕೇಳಿದ್ದನ್ನ ನೀವೆಲ್ಲರೂ ಕೊಡಿ, ಆವಾಗ ನಾನು ಬಂದು ಜ್ಯೂಸ್ ಕುಡಿತೀನಿ. ಇದೆಂಥ ಅವಸ್ಥೆ ಮಾರೆ, ಅಪ್ಪ ಮಕ್ಕಳೆಲ್ಲ ಸೇರಿ ಎಮೋಷನಲ್ ಅಟ್ಯಾಕ್ ಮಾಡ್ತಿದ್ದಾರೆ. ಕಂದನನ್ನು ನೋಡಿದ್ರೆ ಪಾಪ ಅಂತ ಸಹ ಅನಿಸ್ತದೆ ಮಾರೆ. ನಿಮ್ಮೆಲ್ರಿಗೂ ಕೇಳ್ಕೊತಾ ಇದ್ದೀನಿ, ನನ್ನ ತಮ್ಮ ಒಂದು ಹೊತ್ತು ಊಟ ಬಿಟ್ಟಿರೋನಲ್ಲ, ಆದರೆ ಇವಾಗ ಊಟ ನೀರು ಎಲ್ಲ ಬಿಟ್ಟಿದ್ದಾನೆ. ಅಪ್ಪ ಬೇರೆ ಏನೂ ಕೇಳ್ತಾ ಇಲ್ಲ. ನಿಮಗೆಲ್ಲ ನ್ಯಾಯವಾಗಿ ನಿಜವಾಗ್ಲೂ BPL ಕಾರ್ಡ್ ಅವಶ್ಯಕತೆ ಇದ್ರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಇಲ್ಲಾಂದ್ರೆ ವಾಪಸ್ ಕೊಟ್ಬಿಡಿ. ಪ್ಲೀಸ್ ಅಂಕಲ್, ಪ್ಲೀಸ್ ಆಂಟಿ. ಶಿವಣ್ಣ, ತಗೊಳ್ಳಿ, ನಾನು ಕಾರ್ಡು ವಾಪಸ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಸಂಧ್ಯಾ ಅವರೇ, ಥ್ಯಾಂಕ್ಸ್ ಕಾಶಿ ಅವರೇ. ನಿಮ್ಮ ಹಾಗೆ ಅಕ್ರಮವಾಗಿ ಕಾರ್ಡ್ ಮಾಡಿಸ್ಕೊಂಡಿರೋರೆಲ್ಲರೂ ಸರ್ಕಾರಕ್ಕೆ ಅದನ್ನು ಹಿಂತಿರುಗಿಸಿದ್ರೆ ಬಡತನ ರೇಖೆಗಿಂತ ಕಡಿಮೆ ಇರೋ ಎಷ್ಟೋ ಅಸಹಾಯಕರಿಗೆ ನಿಜವಾಗ್ಲೂ ಸಹಾಯ ಆಗುತ್ತೆ. ದಯವಿಟ್ಟು ಇನ್ನೊಂದ್ಸರಿ ಯೋಚನೆ ಮಾಡಿ. ಅಯ್ಯೋ ಶಿವಣ್ಣ, ನೀವು ಎಷ್ಟೇ ಕೇಳ್ಕೊಂಡ್ರು ಇವ್ರು ಯಾರಿಗೂ ಮನುಷ್ಯತ್ವನೇ ಇಲ್ಲ. ಸ್ಕಂದ, ನಾನು ಹೋಗಿ ಗ್ಲೂಕೋಸ್ ತೊಗೊಂಬರ್ತೀನಿ, ಕುಡಿಯುವಂತೆ. ಆಂಟಿ ಬೇಡ, ನಂಗೇನೂ ಬೇಡ. ನೋಡಿ, ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತೀನಿ. ಪಾಪ ನಮ್ಮಪ್ಪ, ಅವ್ರು ಕೇಳಿದ್ದನ್ನ ದಯವಿಟ್ಟು. ಪಿಂಗಾಣಿ, ಬೇಗ ಹೋಗಿ ನೀರು ತಗೊಂಬ. ನಿಧಾನ ನಿಧಾನ, ನಾನು ಹೇಳ್ತಾನೆ ಇದ್ದೀನಿ ನಿನ್ನ ಕೈಲಿ ಆಗಲ್ಲ ಆಗಲ್ಲ ಅಂತ. ನಿನಗೆ ನಿಂದೇ ಹಠ. ಗಿರಿ, ಇವನು ಕರ್ಕೊಂಡು ಏನಾದ್ರು ತಿನ್ಸು ಮೊದಲು. ಬೇಡ, ನಂಗೇನು ಬೇಡ. ಸ್ಕಂದ, ಯಾಕೋ ಹಿಂಗ್ ಹಠ ಮಾಡ್ತಾ ಇದೀಯಾ? ನನ್ನ ಮಾತು ಕೇಳೋ, ಒಳಗೆ ಹೋಗೋ. ಇಲ್ಲ ಅಪ್ಪ. ಛೇ, ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡಂಗೆ ಆಗೋಲ್ದು. ನಾಳೆ ದಿವಸ ನಮ್ಮ ಮಕ್ಳಿಗೂ ಹಿಂಗಾದ್ರೆ ಅದಕ್ಕೆ ನಾವ ಕಾರಣ ಹಾಕಿವಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.